ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಇಂದು ನಿಮ್ಮ ಶಾಲೆಯಲ್ಲಿ ನಡೆದಂತಹ ಇಂಗ್ಲಿಷ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ನ ಉತ್ತರವನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈ ಒಂದು ಕ್ವಶನ್ ಪೇಪರ್ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಕ್ವಶನ್ ಪೇಪರ್ಗೆ ಎಕ್ಸಾಮ್ ನಡೆದಿದೆ, ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಎಕ್ಸಾಮ್ ನಡೆದಿಲ್ಲ. ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ಇವತ್ತಿನವರಿಗೆ ಕೀ ಆನ್ಸರ್ಸು ಸಿಗುತ್ತೆ. ಬಟ್ ನಾಳೆ ಬರೆಯುವಂತಹ ಬೇರೆ ಕೆಲವೊಂದು ಶಾಲೆಗಳಲ್ಲಿ ನಾಳೆ ಎಕ್ಸಾಮ್ಸ್ ಇರುತ್ತೆ, ಅವರಿಗೂ ಸಹ ಈ ಒಂದು ಕ್ವಶನ್ ಪೇಪರ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಫಸ್ಟ್ ಮೇನ್ 4 alternatives are given for each of the following questions are incomplete statements. Only one of them is correct or the most appropriate. Choose the correct alternative and write the complete answers along with its letter of alphabet. So ಇಲ್ಲಿ 4 questions ಇರುತ್ತೆ. First question, choose the appropriate question tag and fill in the blank. Children hardly watch horror movies. ಸೊ ಇದಕ್ಕೆ ಇಲ್ಲಿ 4 ಕ್ವಶನ್ ಟ್ಯಾಗ್ಸ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ. ಸರಿಯಾದಂತಹ ಕ್ವಶನ್ ಟ್ಯಾಗ್ ಆಪ್ಷನ್ ಬಿ ನಲ್ಲಿದೆ, ಡೂ ದೇ ಅಂತ ಹೇಳಿದ್ರೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. Suresh, hello Suresh, can you please help me by giving your English notes? Rajesh, sure, take it. ಸೊ ಇಲ್ಲಿ ನಮ್ಗೆ ಏನು ಕೇಳಿದ್ದಾರೆ ಅಂದರೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್, ಸೊ ಅಲ್ಲಿ ಅಂಡರ್ಲೈನ್ ಎಳ್ದಿದ್ದಾರಲ್ಲ, ಸೊ ಅದಕ್ಕೆ ನಾವು ಆ ಕನ್ವರ್ಸೇಷನ್ಗೆ ಕರೆಕ್ಟಾಗಿರೋ ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವು ಆಯ್ಕೆಯನ್ನು ಮಾಡಬೇಕು. ಸೊ ಇಲ್ಲಿ ನಮಗೆ ಕೊಟ್ಟಿರೋ 4 ಆಪ್ಷನಲ್ಲಿ ಮಕ್ಕಳ ಅದೇನಾಗುತ್ತೆ ಅಂದರೆ ರಿಕ್ವೆಸ್ಟ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಸೊ ಇಲ್ಲಿ ಇನ್ಫಿನಿಟಿವ್ ಯಾವುದು ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಹರೀಶ್, ಹಾಯ್ ಪ್ರತೀಕ್, ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಅಸೈನ್ಮೆಂಟ್? ಪ್ರತೀಕ್, ನೋ ಹರೀಶ್, ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಯೆಟ್, ಐ ವಾಂಟ್ ಟು ಕಂಪ್ಲೀಟ್ ಇಟ್ ಟುಮಾರೋ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ, ಕರೆಕ್ಟ್ ಇನ್ಫಿನಿಟಿವ್ ಯಾವುದು ಅಂತ ಹೇಳಿದ್ರೆ ಟು ಕಂಪ್ಲೀಟ್. ಹಾಗಾಗಿ ಆಪ್ಷನ್ ಸಿ, ಟು ಕಂಪ್ಲೀಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ರೀಡ್ ದ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್. ಸೊ ಇಲ್ಲಿ ನೀವು ಈ ಕನ್ವರ್ಸೇಷನ್ ಅನ್ನ ಕರೆಕ್ಟಾಗಿ ಓದ್ಕೊಳ್ಳಿ ಮಕ್ಕಳ. ಸೊ ಓದ್ಕೊಂಡು ಸೊ ನಿಮ್ಗಲ್ಲಿ ಏನು ಅಪ್ರಾಪ್ರಿಯೇಟ್ ಅಲ್ಲಿ ನಿಮ್ಮ ಬ್ಲ್ಯಾಂಕ್ ಅಲ್ಲಿ ಫಿಲ್ ಮಾಡಬೇಕು ಅದನ್ನು ನೀವು ಮಾಡಬೇಕಾಗುತ್ತೆ. ಇಫ್ ಯು ಹ್ಯಾಡ್ ಬ್ರಾಡ್ ದೆಮ್ ಇಟ್ ಡ್ಯಾಶ್ ಹೆಲ್ಪ್ ಮೀ ಅಲಾಟ್. ಸೊ ಇಲ್ಲಿ ಬರಬೇಕಾಗಿರೋಂಥ ವುಡ್ ಹ್ಯಾವ್ ಹೆಲ್ಪ್ ಮೀ ಅಲಾಟ್. ಸೊ ಹಾಗಾಗಿ ಆಪ್ಷನ್ ಬಿ, ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಆಸ್ ಡಿರೆಕ್ಟೆಡ್. ಸೊ ಇಲ್ಲಿ 12 ಪ್ರಶ್ನೆಗಳಿರ್ತವೆ ಮಕ್ಕಳ, ಪ್ರತಿ ಪ್ರಶ್ನೆಗೂ 1 ಅಂಕ. ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾವ್ ಓನ್ಲಿ 1 syllable. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ 1 syllable ಯಾವುದು? ಲಾಯಲ್, ಬಾಯ್, ಗವರ್ನರ್, ಮಿಲ್ಕಿ. ಸೊ ಇಲ್ಲಿ 1 syllable ಬಾಯ್. ಸೊ ಹಾಗಾಗಿ ಬಾಯ್ ಅಂತ ನೀವು ಬರ್ದಿದ್ರೆ ಮಾತ್ರ 1 ಅಂಕ ಸಿಗುತ್ತೆ. ಸಿಕ್ಸ್ತ್ ಕ್ವಶನ್, ಕಂಬೈನ್ ದ ವರ್ಡ್ ಇನ್ ದ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ಸ್ ಇನ್ ದ ಕಾಲಮ್ ಬಿ. ಸೊ ಇಲ್ಲಿ ಲಂಚ್ ಇದೆ, ಸೊ ಇಲ್ಲಿ ಆಪ್ಷನ್ ಅಲ್ಲಿ ಬಿ ಇದೆ. ಸೊ ಆಬ್ವಿಯಸ್ಲಿ ಇಟ್ ಇಸ್ ಅ ಲಂಚ್ ಬಾಕ್ಸ್, ಹಾಗಾಗಿ ಬಾಕ್ಸ್ ಅಂತ ಹೇಳಿ ಲಂಚ್ ಬಾಕ್ಸ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ ಸೆವೆಂತ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಸ್. ದರ್ ಈಸ್ ಡ್ಯಾಶ್ ಫೈರ್ ಅಗೇನೆಸ್ಟ್ ಹಿಮ್, ದರ್ ಈಸ್ ಆನ್. ಸೊ ಇಲ್ಲಿ ನೀವು ಬರಿಬೇಕಾಗಿರುವಂಥದ್ದು ಆನ್ ಅಂತ ಬರೆದ್ರೆ ಇಟ್ಸ್ ಅ ಕರೆಕ್ಟ್ ಆನ್ಸರ್, ಕರೆಕ್ಟ್ ಆರ್ಟಿಕಲ್ ಆಗಿರುತ್ತೆ. ಏಯ್ತ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಸೊ ಇಲ್ಲಿ ನೀವು ಸೂಟೇಬಲ್ ಲಿಂಕರ್ ಅನ್ನು ಯೂಸ್ ಮಾಡಬೇಕು. ಡ್ಯಾಶ್ ಈ ಸ್ಟಡೀಸ್ ಹಾರ್ಡ್, ಈ ವೋಂಟ್ ಪಾಸ್ ದ ಎಕ್ಸಾಮಿನೇಷನ್. ಸೊ ಇಲ್ಲಿ ಏನು ಬರಬೇಕು, ಯಾವುದು ಲಿಂಕರ್ ಅಂದರೆ ಅನ್ಲೆಸ್ ಈ ಸ್ಟಡೀಸ್ ಹಾರ್ಡ್ ಈ ವೋಂಟ್ ಪಾಸ್ ಇನ್ ದ ಎಕ್ಸಾಮಿನೇಷನ್. ಸೊ ಹಾಗಾಗಿ ನೀವಿಲ್ಲಿ ಅನ್ಲೆಸ್ ಅಂತ ಹೇಳಿ ಆನ್ಸರನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ನೈನ್ತ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಸೊ ಇಲ್ಲಿ ಪ್ರಪೋಸಿಷನ್ ಅನ್ನು ಬರಿಬೇಕು. ಎವ್ರಿ ಡೇ ಅವರ್ ಟೀಚರ್ ಟೇಕ್ಸ್ ಕ್ಲಾಸ್ ಇನ್ ದ ಮಾರ್ನಿಂಗ್ ಡ್ಯಾಶ್ 10 o'clock. ಎವ್ರಿ ಡೇ ಅವರ್ ಟೀಚರ್ ಟೇಕ್ಸ್ ಅ ಕ್ಲಾಸ್ ಇನ್ ದ ಮಾರ್ನಿಂಗ್ ಅಟ್ 10 o'clock. ಸೊ ಹಾಗಾಗಿ ನೀವು ಇಲ್ಲಿ ಬರಿಬೇಕಾಗಿರುವಂಥದ್ದು ಅಟ್ ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 10th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಸೊ ಇಲ್ಲಿ ನಮಗೆ ಟೆನ್ಸ್ ಫಾರ್ಮ್ ಕರೆಕ್ಟ್ ವರ್ಬ್ ಅನ್ನು ನೀವು ಬರಿಬೇಕಾಗುತ್ತೆ. ಲಕ್ಷ್ಮಿ ಡ್ಯಾಶ್ ನೋಟ್ಸ್ ನೌ. ಲಕ್ಷ್ಮಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಬಿ ಪ್ಲಸ್ ಪ್ರಿಪೇರ್ ಅಂತ ಇದೆ. ಸೊ ಹಾಗಾಗಿ ಲಕ್ಷ್ಮಿ ಇಸ್ ಪ್ರಿಪೇರಿಂಗ್. ಸೊ ಯು ಹ್ಯಾವ್ ಟು ರೈಟ್ ಇಸ್ ಪ್ರಿಪೇರಿಂಗ್ ಅಂತ ಹೇಳಿ ನೀವು ಬರೆದ್ರೆ ಕರೆಕ್ಟ್ ಆಗಿರುವಂತಹದ್ದು ವರ್ಡ್ ಆಗುತ್ತೆ. ಸೊ ನೆಕ್ಸ್ಟ್ 11th ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಸೊ ಇಲ್ಲಿ ಅಂಡರ್ಲೈನ್ ವರ್ಡ್ಗೆ ನಾವು ಅದು ಕರೆಕ್ಟ್ ಆಗಿರೋ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ನಾವು ಬರಿಬೇಕಾಗುತ್ತೆ. ದೇರ್ ಆರ್ ಸಮ್ ಬುಕ್ಸ್ ಆಫ್ ಆರ್ ಕೆ ನಾರಾಯಣ್ ಇನ್ ದ ಲೈಬ್ರರಿ. ಸೊ ಈ ಒಂದು ಪ್ರಶ್ನೆಗೆ
ಅಲ್ಲಿ ಏನು ಕೇಳಿದರೆ ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಏನನ್ನ ಹೇಳುತ್ತೆ. ಸೊ ಅದು ಸಮ್ ಬುಕ್ಸ್ ಅಂತ ಹೇಳಿದೆ. ಸೊ ಹಾಗಾಗಿ ಅದು ಅಡ್ಜೆಕ್ಟಿವ್ಗೆ ಬರ್ತದೆ, ಹಾಗಾಗಿ ಇದು ಅಡ್ಜೆಕ್ಟಿವ್ ಆಗಿರ್ತದೆ. ನೆಕ್ಸ್ಟ್ 12ನೇದು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಈಸ್ ನೋನ್ ಫಾರ್ ಇಸ್ ಡ್ಯಾಶ್ ಬ್ರಾಕೆಟಲ್ಲಿ ಪಾಪ್ಯುಲರ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಈಸ್ ನೋನ್ ಫಾರ್ ಇಸ್ ಪಾಪ್ಯುಲಾರಿಟಿ. ಸೊ ಹಾಗಾಗಿ ನೀವು ಪಾಪ್ಯುಲಾರಿಟಿ ಅಂತ ಹೇಳಿ ಆನ್ಸರನ್ನು ಬರೆದಿದ್ರೆ ನಿಮಗೆ ಕರೆಕ್ಟ್ ಆಗಿರೋ 1 ಅಂಕ ಸಿಗುತ್ತೆ. ಸೊ ಪಾಪ್ಯುಲಾರಿಟಿ ಅಂತ ಹೇಳಿ ಬರೆದಿರಬೇಕು. ನೆಕ್ಸ್ಟ್ 13ನೇ ಕ್ವಶನ್, ಯೂಸ್ ದ ವರ್ಡ್ ಪ್ರೆಸೆಂಟ್ ಆಸ್ ಅ ವರ್ಬ್ ಇನ್ ದ ಸೆಂಟೆನ್ಸ್. ಸೊ ನೀವು ಒಂದು ಪ್ರೆಸೆಂಟ್ ಅಂತ ಒಂದು ವರ್ಡನ್ನು ಬಳಸ್ಕೊಂಡು ಸೆಂಟೆನ್ಸನ್ನು ಮಾಡಬೇಕು. ಈ ಪ್ರೆಸೆಂಟೆಡ್ ಮೀ ಅ ಗಿಫ್ಟ್. ಸೊ ದಿಸ್ ಈಸ್ ಆಲ್ಸೋ ಸಿಂಪಲ್ ವರ್ಡ್, ಸಿಂಪಲ್ ಸೆಂಟೆನ್ಸ್, ಇಟ್ಸ್ ಎನಫ್. ಸೊ ನೆಕ್ಸ್ಟ್ ಚೇಂಜ್ ಇಂಟು ಪ್ಯಾಸಿವೈಸ್. ಸೊ ಪ್ಯಾಸಿವೈಸಿಗೆ ಚೇಂಜ್ ಮಾಡಬೇಕು. ಈ ಏಟ್ ಆಲ್ ದ ಬನಾನಾಸ್. ಸೊ ಅದಕ್ಕೆ ಪ್ಯಾಸಿವೈಸಿಗೆ ನೋಡಿ ಆಲ್ ದ ಬನಾನಾಸ್ ವರ್ ಈಟನ್ ಬೈ ಹಿಮ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 5th ಕ್ವಶನ್, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ಬರೀಬೇಕು. ರಾಹುಲ್ ದ್ರಾವಿಡ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಇನ್ ದ ವರ್ಲ್ಡ್. ಸೊ ಅದಕ್ಕೆ ನೀವು ಕಂಪ್ಯಾರಿಟಿವ್ ಡಿಗ್ರಿಗೆ ರಾಹುಲ್ ದ್ರಾವಿಡ್ ಈಸ್ ಬೆಟರ್ ದ್ಯಾನ್ ಮೋಸ್ಟ್ ಅದರ್ ಕ್ರಿಕೆಟರ್ ಪ್ಲೇಯರ್ ಇನ್ ದ ವರ್ಲ್ಡ್. ನೆಕ್ಸ್ಟ್ 16th ಕ್ವಶನ್, ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಸೊ ನೀವಿಲ್ಲಿ ಇಂಡೈರೆಕ್ಟ್ ಸ್ಪೀಚ್ಗೆ ಬರಿಬೇಕು. ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಪ್ರಾಜೆಕ್ಟ್. ಸೊ ನೀವಲ್ಲಿ ಇಂಡೈರೆಕ್ಟ್ ಸ್ಪೀಚ್ಗೆ ಬರಿಬೇಕಾದ್ರೆ ಟೀಚರ್ ಆಸ್ಕ್ಡ್ ಸ್ಟೂಡೆಂಟ್ಸ್ ಇಫ್ ದೇ ಹ್ಯಾಡ್ ಕಂಪ್ಲೀಟೆಡ್ ದೇರ್ ಪ್ರಾಜೆಕ್ಟ್. ಸೊ ಇದು ಕರೆಕ್ಟ್ ಆಗಿರುವಂತಹ ಉತ್ತರ. ನೆಕ್ಸ್ಟ್ 3rd ಮೇನ್, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಸ್. ಸೊ ಇಲ್ಲಿ ಒಂದು ಪ್ರಶ್ನೆ ಇರ್ತದೆ, ಅಲ್ಲಿ 2 ಅಂಕಕ್ಕೆ ಇರ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಒಂದು ಸೆಂಟೆನ್ಸ್, ಐ ಸೆಂಟ್ ಎ ಮೆಸೇಂಜರ್ ಅಪ್ ಟು ದ ಮೌಂಟೇನರ್ಸ್ ಫಾರ್ ಡಾನ್ ಅನ್ಸಲ್ಮೋ. ಇಟ್ ಲುಕ್ಸ್ ಆನ್ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್. ಸೊ ಇಲ್ಲಿ ನಮಗೆ ಏನಾಗಿದೆ ಅಂದರೆ ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್. ಅಲ್ಲಿ ಒಂದು ಕ್ಯಾಪಿಟಲ್ ಲೆಟರನ್ನು ಯೂಸ್ ಮಾಡಬೇಕು. ಮತ್ತು ಅಲ್ಲಿ ಏನಾಗಿದೆ ಆರ್ಟಿಕಲ್ ಟು ಬಿ ಕರೆಕ್ಟ್. ಇಲ್ಲಿ ಆರ್ಟಿಕಲ್ ಏನಾಗಿದೆ ಕರೆಕ್ಟನ್ನು ಮಾಡಬೇಕು. ಸೊ ಏನಲ್ಲಿ ರಾಂಗ್ ಆಗಿರೋದು ಅಂತ ಹೇಳಿದ್ರೆ ಅನ್ಸೆಲ್ಮೋ. ಸೊ ಇಲ್ಲಿ ಎ ಕ್ಯಾಪಿಟಲ್ ಲೆಟರ್ ಆಗಬೇಕು. ಸೊ ಸ್ಮಾಲ್ ಲೆಟರ್ ಇದೆ. ಇಲ್ಲಿ ಆನ್ ವೀಕ್ ಅಂತ ಇದೆ. ಸೊ ಅದೇನಾಗಬೇಕು ಎ ಆಗಬೇಕು. ಹಾಗಾಗಿ ಇದೆರಡು ಕರೆಕ್ಟ್ ಮಾಡಿ ನೀವು ಸೆಂಟೆನ್ಸನ್ನು ಬರೀರಿ. ಅಥವಾ ಸೊ ಮೊದಲನೇದಕ್ಕೆ ಆನ್ಸೆಲ್ಮೋ ಎ ಕ್ಯಾಪಿಟಲ್, ಇದು ಎ ಆಗಬೇಕು ಆರ್ಟಿಕಲ್. ನೆಕ್ಸ್ಟ್ 4th ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 sentences each. 18th question, why did Swami remember while he was sleeping in his father's office room? How did Mahatma Gandhi and Dr. Ambedkar try to remove caste system in India? Anant was a talent boy justified. So ಇಲ್ಲಿ ನೋಡಿ, ಇದಿಷ್ಟು ಪ್ರಶ್ನೆಗಳಿಗೆ ನಿಮಗೆ ಕಂಪ್ಲೀಟ್ ಆಗಿ ಮಕ್ಕಳ ಆನ್ಸರ್ಸನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಥವಾ ನಿಮಗೆ ಈ ಆನ್ಸರ್ದು PDF ಅನ್ನು ಮಕ್ಕಳ ನಿಮಗೆ ಕೊಡ್ತೀನಿ ನಾನು. ಸೊ ಡಿಸ್ಕ್ರಿಪ್ಷನ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆನ್ಸರ್ಸನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಇವನ್ ನಾನು ಕ್ವಶನ್ ಪೇಪರನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ಸೊ ಕಂಪ್ಲೀಟಾಗಿ 2 ಸಹ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾರ್ಯಾರಿಗೆ ಎಕ್ಸಾಮ್ಸ್ ಇನ್ನೂ ಆಗಿಲ್ಲ, ಸೊ ಈ ಒಂದು ವಿಡಿಯೋ ನಿಮಗೆ ಬಹಳ ಯೂಸ್ ಆಗುತ್ತೆ. ಬರೀ ಸೀರೀಸಿಗೆ ಮಾತ್ರ ಅಲ್ಲ, ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೂ ಇರ್ಬೋದು, ಅದ್ರ ಜೊತೆಗೆ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಮಕ್ಕಳ. ಹಾಗಾಗಿ ನಮ್ಮ ಚಾನಲಲ್ಲಿ ಹಾಕುವ ಎಲ್ಲ ವಿಡಿಯೋಸ್ಗಳನ್ನು ನೀವು ವಾಚ್ ಮಾಡಿ ಅದರ ಯೂಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.